ಪಾಲಾರ್ ಸಾರಥಿ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ. ನಿಮ್ಮ ವಿಶ್ವಾಸಾರ್ಹ ಸುದ್ದಿಗಾಗಿ ಈಗಲೇ ಚಂದಾದಾರರಾಗಿ. ಸಮಾನ ಕೆಲಸಕ್ಕೆ ಸಮಾನ ವೇತನ, ಸಮಾನ ಕೆಲಸಕ್ಕೆ ಸಮಾನ ವೇತನ, ಸಮಾನ ಭೂಮಾಪಕರ ಸಂಘಕ್ಕೆ ಭೂಮಾಪಕರ ಸಂಘಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಪರವಾನಿ ಭೂಮಾಪಕರನ್ನ ಪರವಾನಿ ಭೂಮಾಪಕರನ್ನ ಎಲ್ಲಿಯ ತನಕ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಪರವಾನಿ ಭೂಮಾಪಕರನ್ನ ಪರವಾನಿ ಭೂಮಾಪಕರನ್ನ ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ. ಸೌಂಡ್ ಕೇಳಿಸಲ್ಲ. ಪರವಾನಗಿ ಭೂಮಾಪಕರ ಸಂಘಕ್ಕೆ ಒಂದೇ ಒಂದೇ ಎಲ್ಲಿವರೆಗೂ पूरी पेपर परवानगी भूमापकर संघಕ್ಕೆ परवानगी भूमापकर संघಕ್ಕೆ परवानगी भूमापकर संघಕ್ಕೆ परवानगी भूमापकर पद्धति ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು. ಸಕ್ರಮಗೊಳಿಸುವುದು
ನಮ್ಮದು ಕಾನ್ಸೆಪ್ಟ್ ಇದೆ ಸರ್. ಈಗ ಸುಮಾರು 23 ವರ್ಷಗಳಿಂದ ಹಂತ ಹಂತವಾಗಿ ನಮ್ಮನ್ನು ಇಲಾಖೆ ಮತ್ತು ಸರ್ಕಾರ ಎರಡೂ ಸೇರಿ ಪರವಾನಗಿ ಭೂಮಾಪಕರ ನೇಮಕ ಮಾಡಿದ್ದಾರೆ ಸರ್. ನಮ್ಮನ್ನು KLR ಆ್ಯಕ್ಟ್ 46H ಅಂತ ರೂಲಲ್ಲಿ ನಮ್ಮನ್ನು ತಗೊಂಡು ಕೆಲಸ ಮಾಡಿದ್ದಾರೆ. ನಿಗದಿ ನೋಂದಣಿ ಪೂರ್ವ ನಕ್ಷೆ, ರೆವಿನ್ಯೂ ನಕ್ಷೆ ಮತ್ತು ಮುಟೇಷನ್ ಪೂರ್ವ ಅಳತೆ ಕೆಲಸ ಮತ್ತು ಅಲಿನೇಷನ್ ನಕ್ಷೆಗೆ ಅಂತ ನಮ್ಮನ್ನು ತಗೊಂಡು, ತದನಂತರಗಳಲ್ಲಿ ಇಲಾಖೆಯಿಂದ ಮಾರ್ಪಾಟುಗಳು ಮಾಡಿಕೊಂಡು ತತ್ಕಾಲ ಕೊಡಿ ಅಂತ ಮಾಡಿದ್ರು. ಬರೀ ಇಷ್ಟಕ್ಕೆ ಸೀಮಿತವಾಗಿರ್ತಕ್ಕಂಥ ನಮ್ಮನ್ನು ಅವ್ರದ್ದೇ ಆದ ಸ್ವಲ್ಪ ಕಂಡೀಷನ್ಸು ಮತ್ತು ಏನೇನು ಅವ್ರ ಕ್ಯಾಲ್ಕುಲೇಷನ್ಸ್ ಆ ಥರ ಮಾಡಿ ರೈತರಿಂದ ನೇರವಾಗಿ ಹಣ ಇಲಾಖೆ ನಾವು ನಿರ್ವಹಿಸಿರ್ತಕ್ಕಂಥ ಕೆಲಸಕ್ಕೆ ಒಂದು ಪ್ರಕರಣಕ್ಕೆ 300 ರೂಪಾಯಿ ಅಂತ ಸುಮಾರು ವರ್ಷ ಕೊಡ್ತೀವಿ. ಸಾಕಾಗೋದಿಲ್ಲ, ನಮಗೆ ಜೀವನ ಮಾಡೋದು ಕಷ್ಟ ಇದೆ. ಅದರ ಕಡಿಮೆ ಸಂಖ್ಯೆಯಲ್ಲಿದ್ವಿ ನಾವು. ಅದನ್ನು ಹಬ್ಬವನ್ನು ನಾವು ಇಲಾಖೆ ಗಮನಕ್ಕೆ ತಂದು ಅವಾಗಲೂ ಹೋರಾಟ 1200 ರೂಪಾಯಿ ಒಂದು ನಂಬರ್ ಕನಿಷ್ಠ ಪಕ್ಷ ಗರಿಷ್ಠ ಅಂತ ಹೇಳ್ಬಿಟ್ಟು 23 ಟ್ಯಾಕ್ಸ್ ಮಂತ್ ಅಂತ ಮಾಡಬೇಕು. ಆದರೂ ಸಹ ಅವ್ರು ಮತ್ತು ಬೇರೆ ಬೇರೆ ಪ್ರಾಜೆಕ್ಟ್ಸ್ ಎಲ್ಲ ಬರ್ತಾ ಇದೆ. ನಕ್ಷಾ ಸ್ಕೀಮ್ ಅಂತ ಬಂದಿದೆ ಮತ್ತು ಸ್ವಾಮಿತ್ವ ಅಂತ ಬಂದಿದೆ. ಸ್ವಲ್ಪ ಸಿಟಿ ಸೈಡ್ ಕಾರ್ಪೊರೇಷನ್ ಮುನ್ಸಿಪಲ್ UPO ಅದರಲ್ಲೆಲ್ಲ ಸಂಬಳ ಫಿಕ್ಸ್ ಮಾಡಿ 25,000 ರೂಪಾಯಿ ಅದು ಕೆಲಸ ಮಾಡೋದು ಸಹ ಬ್ಲಾಕ್ ವೈಸ್ ಕೊಡ್ತಿದ್ರು, ಪರಿಪೂರ್ಣವಾಗಿ ಸಂಬಳ ಕೊಡ್ತಿದ್ರು. ಅದನ್ನು ಪ್ರಶ್ನೆ ಮಾಡಿದಾಗ ಕೂಡ ಯಾವುದೇ ರೀತಿಯ ರೆಸ್ಪಾನ್ಸ್ ಇಲ್ಲ. ಸುಮಾರು ಅಹವಾಲು ಈ ಥರ ಆಗಿದೆ. ಸರ್ಕಾರ ಗಮನಕ್ಕೆ ಇಲಾಖೆ ಅಧಿಕಾರಿಗಳು ಕರೆಸೋರು ಮಾರ್ಗದರ್ಶನ ಮಾಡಬೇಕು. ಸರ್ಕಾರದ ಸಚಿವರು ಯಾವುದೇ ರೀತಿಯ ಮಾಡ್ತಿಲ್ಲ. ರೈತರು ಯಾವುದು ಮಾಡಿಲ್ಲ. ಈಗ ನಮ್ಮದೇ ಜಿಲ್ಲೆಯವರಾಗಿರ್ತಕ್ಕಂಥ ದಕ್ಷ ಆಡಳಿತಕ್ಕಾಗಿ ಕಂದಾಯ ಕನಸಿನ ಪೂಜೆ ನಾನು ಇದೇ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಲ್ಲಿ ದರ್ಖಾಸ್ತು ಕೊಡಿ ಅಂತ ಮಾಡಿದ್ದಾರೆ ಸರ್. ತಮ್ಮ ಗಮನದಲ್ಲಿ ತಮ್ಮ ವಿಚಾರದಲ್ಲಿ ಇದೆ. ರಾಜ್ಯದಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಭೂಮಿಗಳು ಮಂಜೂರಾಗಿ ದರ್ಖಾಸ್ತು ಕೊಡಿ ಅದನ್ನು ಬಹುತೇಕ ಅಳತೆ ವಿಷಯದಲ್ಲಿ ಪರವಾನಗಿ ನೇಮಕ ಮಾಡಿದ್ದಾರೆ. ಅದರಲ್ಲಿ ತುಂಬ ಒತ್ತಡ ಇದೆ ಸರ್. ಅದನ್ನು ಕೂಡ ಕೇಳ್ಕೊಂಡು 1 to 5 ತಾಲೂಕು ಆಫೀಸಿಂದ ನಮಗೆ ಬಂತು. ಆ 1 to 5 ತಾಲೂಕು ಆಫೀಸರ್ ಬಂದ ತಕ್ಷಣ ನೋಟಿಸ್ ಜನರೇಟ್ ಆಗಿಬಿಡುತ್ತೆ. ನೋಟಿಸು ಇವತ್ತು ಬಂದರೆ ಸರ್ವೇಯರ್ಗೆ ಇವತ್ತೇ ನೋಟಿಸ್ ಕೊಡ್ಬೋದು. ನಾಳೆ ಮೆಜರ್ಮೆಂಟ್ ಮಾಡ್ಬೋದು. ಮೆಜರ್ಮೆಂಟ್ ಮಾಡಿದ್ರೆ ಅದು ಪಕ್ಕ ಟಿಪ್ಪಣಿ ಮಾಡಿಬಿಟ್ಟು ನಾಳಿದ್ದು ಆಫೀಸ್ ಕೊಡ್ಬೋದು. ದರ್ಖಾಸ್ತು ಕೊಡಿ ಅಳತೆ ತುಂಬ ತಾಂತ್ರಿಕತೆಯಿಂದ ಕೂಡಿರುತ್ತೆ ಸರ್. ಟೆಕ್ನಿಕಲಿ ತುಂಬ ಕಷ್ಟ ಇದೆ ಸರ್. ತತ್ಕಾಲ್ ಕೊಡಿ ರೆವಿನ್ಯೂ ನಕ್ಷೆ ಆದರೆ ಸರ್ವೆ ನಂಬರನ್ನು ಒಂದೇ ನಂಬರ್ ಅಳತೆ ಮಾಡ್ಕೋಬೇಕಾಗ್ತದೆ. ಆದರೆ ದರ್ಖಾಸ್ತು ಕೊಡಿ ನಾವು ಬೌಂಡ್ರಿ ಫಿಕ್ಸ್ ಮಾಡಬೇಕಾದ್ರೆ ಈ ಹಿಂದೆ ಅಳತೆಯಾಗಿ ಬೌಂಡ್ರಿ ಫಿಕ್ಸ್ ಆಗಿ ಹೊಸ ನಂಬರ್ ಆಗಿರೋದ್ರಿಂದ ಲಿಂಕ್ ಮೆಜರ್ಮೆಂಟ್ ತಗೊಂಬಂದ್ರೇ ಅದಾಗುತ್ತೆ. ಈ ಥರ ಸಮಸ್ಯೆಗಳೆಲ್ಲನೂ ಉಲ್ಬಣ ಆಗ್ತಿದೆ. ಒಂದೇ ಅಲ್ಲ, ಇನ್ನೂ ಸುಮಾರು ಸಮಸ್ಯೆ ಉಲ್ಬಣ ಆಗ್ತಿದೆ. ಈ ಎಲ್ಲ ಸಮಸ್ಯೆಗಳಿಗೂ ನಮಗೆ ಕ್ರಮವಾಗಿರ್ತಕ್ಕಂಥ ಸೇವಾ ಭದ್ರತೆ ಆಗಲಿ, ಸೇವಾ ಶುಲ್ಕ ಆಗಲಿ ಯಾವುದೂ ಇಲ್ಲ ಸರ್. ಬೇಸತ್ತಿದ್ದು ಸರ್ ಕಾಲುಗಳಿಗಿಂತ ಕಡಿಮೆ ರೀತಿಯಲ್ಲಿ ನಮ್ಮನ್ನು ಇಲಾಖೆ ನಡೆಸ್ಕೊತಾ ಇದ್ದೀವಿ. ದೂಷಿಸಬಾರ್ದು, ಆದರೂ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ. ರೈತಾಪಿ ವರ್ಗದ್ದು ಇಲಾಖೆಗೆ ಏನು ಕೊಟ್ಟಿದೆ, ತಮ್ಮ ಅವಗಾಹನೆಯಿಂದ ನಮಗೇನು ಬಂದಿದೆ, ಚಾಚು ತಪ್ಪದೆ ನಾವು ನಿರ್ವಹಿಸ್ಕೊಂಡು ಬಂದಿದ್ದೀವಿ ಸರ್. ನಮ್ಮ ಅಹವಾಲು ಏನಂತಂದರೆ ಸತತ 23 ವರ್ಷಗಳಿಂದ ನಾವು ಏನು ನಮ್ಮ ಬೇಡಿಕೆಯನ್ನು ಹೇಳಿದ್ವಿ, ಆ ಬೇಡಿಕೆಯನ್ನು 2013 ಇಸ್ವಿಯಲ್ಲಿ ಪರಿಷ್ಕರಣೆ ಮಾಡಿಕೊಡ್ತೀವಿ ಹೇಳಿ ನಮ್ಮದೇ ಕಾಯ ಮಾತಿಗೆ ಬಗ್ಗೆ ಅದಕ್ಕೆ ಒಂದು ಕಡತ ತಯಾರಾಯಿತು. ಆ ಕಡತನ ಯಾವುದೋ ಕಾಣದ ಕೈ